ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾರ್ಲಿಸ್ ಯೂಟ್ಯೂಬ್ ಚಾನಲ್. ಹೆಂಗೆಂಗೋ ಕ್ಯಾಮ್ರಾ ಹಿಡ್ಕೊಂಡು ಬರ್ತಿದ್ದೋ ನೇನು ಇವತ್ತು ನೀಟಾಗಿ ಕ್ಯಾಮ್ರಾ ಮುಂದೆ ಕೂತು ಮಾತಾಡ್ತಿದ್ದೆ ಅಂತ ಯೋಚನೆ ಮಾಡ್ತಿರ್ತೀರೋ. ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೈಸ್. ಆ ತಾಯಿ ಲಕ್ಷ್ಮಿಯು ಎಲ್ಲರಿಗೂ ಸುಖ, ಶಾಂತಿ, ಸಂಪತ್ತು, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ. ಬನ್ನಿ, ಇವತ್ತು ಆ್ಯಕ್ಚುಲಿ ಆಫೀಸ್ಗೆ ಹೋಗೋ ಪ್ಲ್ಯಾನ್ ಇದೆ, ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದೆ. ಆಮೇಲೆ ಸುಮ್ಮನೆ ಹೋಗೋಣ, ಹೆಂಗೂ ಸಂಜೆ ಅಲ್ವಾ, ಸುಪ್ರೀಮನೆಗೆ ಹೋಗ್ಬೇಕು ಇವತ್ತು. ಸುಪ್ರೀಮನೆಗೆ ಹೋಗ್ಬಿಟ್ಟು ಅಲ್ಲೂ ಇವತ್ತು ಹಬ್ಬ ಇದೆ. ಇವತ್ತು ಅಲ್ಲಿಗೆ ಹೋಗ್ಬೇಕು. ಅದಕ್ಕೂ ಇನ್ನೇನು ಆರಾಮಾಗಿ ಆಫೀಸ್ಗೆ ಹೋಗೋಣ, ಸಂಜೆ ಹೊರಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ವಿಷಯ ಗೈಸ್, ಇವತ್ತು ಆಗಸ್ಟ್ 21, ಏನು ಹೇಳಿ, ಟಾಕ್ಸಿಕ್ ರೂಟ್ ಟಿಕೆಟ್ಸ್ ರಿಲೀಸ್ ಮಾಡಿದ್ರು. ನೈಟು ಪ್ರೈಸ್ ನೋಡಿ ಚೂರು ಗಾಬರಿ ಆಗಿದೆ. ಬೆಳಗ್ಗೆ ಆದ್ರೂ ತಲೆ ಕೆಡ್ಸ್ಕೊಂಡಿಲ್ಲ, ಆಗಿದೆ ಅಲ್ಲಿ ಅಂತ 4 ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ. ಇವತ್ತು ಬರೋಲ್ಲ, 26th ಹೋಗೋಣ, ಮೂವಿ ನೋಡಿ ಬರೋಣ. ಲೆಟ್ಸ್ ಗೋ. ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ, ಬಾಯ್. ಹಾಯ್ ಗಾಯ್ಸ್, ಬ್ಯಾಕ್ ಟು ಮೋಟೋ ವ್ಲಾಗಿಂಗ್. ಇವತ್ತು ಹೆಲ್ಮೆಟ್ ಕಿಟ್ಟೆಲ್ಲ ಹಾಕೊಂಡು ಮತ್ತೆ ಹೊರಟಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಸ್ಪೆಷಲ್ ನೋಡಿ ರಿವ್ಯೂ ನೋಡ್ತಾ ಇದ್ದೀನಿ, ಹೆಂಗೆ ಕಾಣಿಸ್ತಿದೆ ಅಂತ. ಮೊಬೈಲಲ್ಲಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ವಾಯ್ಸ್ ಹೆಂಗೆ ಕಳಿಸ್ತಾ ಅಂತ ಗೊತ್ತಿಲ್ಲ, ಅದನ್ನ ಒಂದ್ಸಲ ಚೆಕ್ ಮಾಡೋಕ್ಕಲ್ಲಿ. ಗೈಸ್ ಎಲ್ಲ ಸೆಟ್ ಆಗಿದೆ. ಒಂದೊಳ್ಳೆ ಸಾಂಗ್ ಪ್ಲೇ ಮಾಡ್ಕೊಂಡು ಹೊರಟೋಣ, ಹಾಸನ ಹಾಕೋಣ. ಗುಡಿ. Let's go guys, let's go to Intelligent Life Cycle. Sorry. ಏನಂತಂದ್ರೆ ಸಾಂಗ್ ಹಾಕೊಂಡಿದ್ದೀನಲ್ಲ, ಸಾಂಗ್ ಕಿವಿಲ್ ಜೋರಾಗಿ ಕೇಳಿಸ್ತಿರುತ್ತೆ. ನಾನು ಮಾತಾಡೋದು ಏನ್ ಮಾತಾಡಿದೆ ಅಂತ ನನಗೆ ಅರ್ಥ ಆಗ್ತಿರಲ್ಲ, ಅರ್ಥ ಮಾಡ್ತೇವೆ. ಇದು ನಮ್ ರೋಡ್ ಇದೆಯಲ್ಲ, ನಮ್ಮ ಆಫೀಸು, ಇದು ನಮಗೆ ಫುಲ್ಲು ಜಟ್ಲೆ ಸಿಗುತ್ತೆ. ಇಲ್ಲಿಂದ ಶುರು ಆದ್ರೆ ಒಂದು ನಾಯಿಗಳು ಕಡಿಮೆ ತೇನ್ಸಕ್ಕಾಗಲ್ಲ. ಇನ್ನೊಂದ್ಸಲ ತೋರಿಸ್ತೀವಿ ಎಷ್ಟು ನಾಯಿ ಇರ್ತಾವೆ ಅಂತ. 20 ನಾಯಿ ಇರ್ತಾವೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟು. ನಮಗಂತೂ ಫುಲ್ ಸೆಕ್ಯೂರಿಟಿ. ಹೊಸ್ತಾದವ್ರಿಗೆ ಯಾರು ಬರಕ್ಕಾಗಲ್ಲ ನಮ್ ರೋಡಿಗೆ. ಬಂದ್ರು ಅಂದ್ರೆ ಅವ್ರ ಮೇಲೆ ಅಟ್ಯಾಕ್, ಅದಾಚೆ ಇಲ್ಲ. ತುಂಬಾ ಜೋರಾಗಿ ಬರ್ತಿದೆ ಸಾಂಗು. ಟಿವಿ ಒಳಗೆ ಕೂಗ್ತಾವ್ರೆ, ಒಳ್ಳೇದ್ ಮಾಡಪ್ಪ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಮತ್ತೆ ಏನಂತಂದ್ರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಆಫೀಸ್ ರಜಾ ಕೊಟ್ಟಿ ಆರಾಮ ಮನೇಲಿರಿ. ಸಂಜೆ ಮೇಲೆ ಮನೆಗೆ ಹೆಣ್ಮಕ್ಳು ಬರ್ತಾರೆ, ಅರ್ಥ ಗುಮ್ಮ ತಗೊಳಕ್ಕೆ ನೋಡ್ಕೊಂತ ಇರ್ಬೋದಾಗಿತ್ತು ಅಂತ ನಮ್ಮ ಆಫೀಸಲ್ಲಿ ಯಾರಿಗೂ ಅನ್ಸೇ ಇಲ್ಲ. ಒಂದು ರಜಾ ಕೊಟ್ಟಿಲ್ಲ. ಇವತ್ತು ರಜಾ ಕೊಟ್ಟಿದ್ರೆ ಏನಾಗ್ಬಿಟ್ಟಿರೋದು, ವರ್ಕ್ ಫ್ರಮ್ ಹೋಮ್ ತಗೊಂಡು ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನಾನೊಂಥರ ಅಲ್ವಾ ಟೈಕೋ. ಆರಾಮಾಗಿ ಇವತ್ತು ಮನೆಗೆ ಹೆಂಗೂ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ, ಆರಾಮಾಗಿ ಮನೆಗೆ ಹೋಗಿ ಪೀಸಾಗಿದ್ದಿದ್ರೆ ಹೆಂಗೂ ಸುಪ್ರೀಟ್ ಆರಾಮಾಗಿ ಸುತ್ತಾಡ್ಕೊತಿರ್ಬೋದು. ಹೋಗ್ಬೋದಾಗಿತ್ತು ಬೇಗನೆ. ನಾನು ವರ್ಕ್ ಫ್ರಮ್ ಹೋಮ್ ಅಲ್ವಾ ಅಂದ್ಬಿಟ್ಟು ಆರಾಮಾಗಿದ್ದೆ. ಆಮೇಲೆ ಅನ್ನಿಸ್ತು ಏನಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಬೇಕು, ಹೆಂಗೋ ಆಫೀಸಲ್ಲೂ ಕೆಲಸ ಇಲ್ಲ, ಸುಮ್ಮನೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಒಂದು ಕೆಲಸ ಇಲ್ಲ ಅಂದರೆ ಲೀವ್ ತೊಗೊಂಡ್ಬಿಟ್ರಿ ಅಂತ ಮತ್ತೆ ಸರ್ ಹೇಳ್ಬಿಟ್ರೆ ಸುಮ್ಮನೆ ಸೈಕ್ ಆಗ್ಬಿಡುತ್ತೆ, ಟೆನ್ಷನ್ ಆಗ್ಬಿಡುತ್ತೆ. ಬೇಡ, ಆರಾಮಾಗಿ ಆಫೀಸ್ಗೆ ಹೋಗೋಣ, ಅಲ್ಲೇ ಸಿನಿಮಾ ಕಳಿಸುತ್ತೆ ಅಂತ ಇವಾಗ ಹೊರಟಿದ್ದೀನಿ. ಸೆಕೆಂಡ್ ಆಫೀಸ್ ಎಲ್ಲ ಸೂಪರ್ ಆಗ್ತಿದೆ. ಮತ್ತೆ ಸಮಾಚಾರ. ಮತ್ತೆ ಗೈಸ್ ಹಿಂಗೆ ಬ್ಲಾಂಕ್ ಔಟ್ ಆಗ್ಬಿಡ್ತೀನಿ. ಸುಮ್ಮನೆ ಒಬ್ಬನೇ ಸಾಗರ್ ಗಾಡಿ ಓಡಿಸ್ಬೇಕಾದ್ರೆ ಹಿಂದೆ ಕೂತ್ಕೊಂಡು ಒಟ್ಟ ಅಂತಿರ್ತೀನಿ. ನಾನು ಯಾವ ಮೋಟೋಗ್ಲಾಗಿ ಬೈಕೆಲ್ಲ ಬಿಟ್ಟಲ್ಲ, ಮಾತೇ ಬರಲ್ಲ. ಸೈಲೆಂಟ್ ಆಗಿ ಹೋಗ್ತಿರ್ತೀನಿ, ಏನು ಮಾತಾಡೋದನ್ನೇ ಗೊತ್ತಾಗಲ್ಲ. ಬ್ಲಾಂಕ್ ಔಟು. ಅಯ್ಯೋ, ನಾನು ಎಂತ ಮಾತುಗಾರ ಗುರು, ಮಾತಾಡೋದು ನಿಲ್ಸ್ತಾನೆ ಇದ್ದಿಲ್ಲ. ಇವಾಗ ನೋಡಿದ್ರೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಈ ಥರ ಚೇಂಜ್ ಆಗಕ್ಕಾಗುತ್ತೆ ಒಬ್ಬ ಮನುಷ್ಯ ಲೈಫಲ್ಲಿ. ಇವತ್ತು ಟ್ರಾಫಿಕ್ ಇಲ್ಲ ಅಂದರೆ ಸಾಕು ಗುರು. ಡೈಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಮನೆ ಇರೋದು ನಮ್ಮ ಆಫೀಸ್ ರೋಡಲ್ಲಿ. ಅವರು ಆಫೀಸ್ ಟೈಮ್ ಅವರು ಪಕ್ಕ ಪಂಕ್ಚುಯಾಲಿಟಿ ಮೇಂಟೈನ್ ಮಾಡ್ತಾರೆ.
9:15 9:30 ಅವ್ರ ಮನೆಯಿಂದ ಹೊರಟರು ಅಂದರೆ ಆ ಪ್ಯಾಲೇಸ್ ಗ್ರೌಂಡ್ ಫುಲ್ಲು ಝೀರೋ ಟ್ರಾಫಿಕ್ ಮಾಡ್ತಾರೆ. ಝೀರೋ ಟ್ರಾಫಿಕ್ ಮಾಡಿದ್ರೆ ನಮಗೆ 3/4 ಗಂಟೆ ಬೇಕು ಆಫೀಸ್ಗೆ ಹೋಗೋಕ್ಕೆ. ಅದನ್ನ ಯಾರು ಕೇಳಲ್ಲ, ಸುಮ್ಮನೆ ಅವ್ರಿಗೆ ಹೇಳಿದ್ರೆ ಒಂದು, ನಮಗಾದ್ರೆ ಒಂದು ನ್ಯಾಯ ಇದು. ಸೊ ಅವರಿಗೆ ಮಾಡಲಿ, ಬೇಡ ಅಂತಲ್ಲ. ಒಂದು ಹೆಂಗೂ ರೋಡ್ ದೊಡ್ಡ ಮಾಡಿದ್ದೀರಾ, ರೋಡ್ ದೊಡ್ಡ ಮಾಡಿದ್ಮೇಲೆ ನೀವು ಸಪ್ರೇಟಾಗಿ ಓಡಾಡ್ಬೋದು ತಾನೆ. ಒಂದು ಲೇನ್ ನಿಮಗೆ ಅಂತ ನೀವು ಮಾಡ್ಕೊಳ್ರಿ, ಒಂದು ಲೇನ್ ಅವರಿಗೆ ಅಂತ ಮಾಡಿಕೊಟ್ಬಿಟ್ರೆ ಜನಗಳು ಏನಕ್ಕಪ್ಪ ಬೈಕೊಳ್ತಾರೆ. ಅಲ್ಲಿ ಇಟ್ಕೊಂಡು ಜನಗಳು ಬೈತಾ ಇರ್ತಾರೆ. ಅದೇನಾದ್ರು DK ಶಿವಕುಮಾರ್ ಸಾಹೇಬರು ಕೇಳಿಸ್ಕೊಂಡ್ಬಿಟ್ರೆ ಕಂಗಲ್ ಹಾಕ್ಬಿಡ್ತಾರೆ. ಸೊ ಎಷ್ಟು ಚೀಪಾಗಿಬಿಟ್ಟು ಅಂದರೆ ಇಂಥವರೆಲ್ಲ ಇದ್ದಾರೇ ಜನ ಅಂದ್ಕೊಂಡ್ಬಿಡ್ತಾರೆ. ಅವ್ರು ಬೈಸ್ಕೊಂಡು ಆ ಥರ ಬೈತಿರ್ತಾರೆ. ಪೊಲೀಸರೇ ಬೈತಿರ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ ಅಲ್ಲಿ ಯಾರು ಬೈತವ್ರೆ, ಯಾರು ಬಿಡ್ತವ್ರೆ ಅಂತ. ಅವ್ರಿಗೇನು ಅವ್ರ ಪಾಡಿಗೆ ಹೋಗ್ತಾರೆ. ಅಲ್ಲ, ಒಬ್ಬರು CM ಹೋಗುತ್ತೆ, ಒಬ್ಬರು 3ರಿಂದ 4 ಗಾಡಿ ಹೋಗ್ತಾರೆ. 22-23 ಗಾಡಿ ಇರುತ್ತೆ. ಏನಕ್ಕೆ 23-22 ಗಾಡಿ ಮೋದಿಗೆ ಏನಿಲ್ಲ, ಪೆಟ್ರೋಲಿಯಂ ಎಲ್ಲ ಕಡಿಮೆ ಮಾಡಿರಿ, ಯೂಸ್ ಮಾಡೋದಾ, ಎಲೆಕ್ಟ್ರಿಕಲ್ ಗಾಡಿಗಳು ಯೂಸ್ ಮಾಡಿರಿ ಅಂತ. ಆ ಗಾಡಿಗಳೇ ಯೂಸ್ ಮಾಡ್ಬೋದಂತ. ಸುಮ್ಮನೆ ಅಷ್ಟೊಂದು ಗಾಡಿ ಏನಕ್ಕೆ, ಏನು ಉಪಯೋಗ ಇರುತ್ತೆ? ನಾನು ಸ್ವಲ್ಪ ನೋಡಿದೆ, ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲ್ ಇದ್ದರೆ ಪ್ರೋಟೋಕಾಲ್ ಆಯಿತು. ಬಟ್ ಅಷ್ಟೊಂದೆಲ್ಲ ಜನಗಳಿಗೆ ಹಿಂಸೆ ಕೊಡ್ಕೊಂಡು ಮೊನ್ನೆ ಆಂಬುಲೆನ್ಸ್ ನಿಂತಿದ್ದಾಗಿರು ಅರ್ಧ ಗಂಟೆ. ಅದರೊಳಗಡೆ ನಮ್ಮ ಪೇಷಂಟ್ ಏನಾರು ಆಯ್ತಾರೆ, ಯಾರು ಕೇಳ್ತಾರೆ, ಯಾರು ನೋಡ್ತಾರೆ ಅವರಿಗೆ ಹೋಗಿ? ಹಾಂ ಅಲ್ವಾ? ಅಯ್ಯೋ, ಏನೇನೋ ಮಾತಾಡ್ಬಿಟ್ಟು ಅನಿಸುತ್ತೆ 2-3 ನಿಮಿಷಕ್ಕೆ. ಎಲ್ಲ ಟಾಕ್ಸಿಕ್ ಟಿಕೆಟ್ ಬುಕ್ ಮಾಡಿದ್ರ ಗೈಸ್? ಟಾಕ್ಸಿಕ್ ಟಿಕೆಟ್ ಬುಕ್ ಮಾಡಿ ಮೂವಿಗೆ ಹೋಗಿ ನೋಡಿ, ಮಜಾ ಇರುತ್ತೆ. ನಮ್ಮ ಕನ್ನಡ ಸಿನಿಮಾ, ನಮ್ಮ ಹೆಮ್ಮೆಯ ರಾಕಿಂಗ್ ಸ್ಟಾರ್ ಯಶವಂತ್ ಮಾಡಿರೋ ಸಿನಿಮಾ. ನಾನು ಮೊನ್ನೆಯಿಂದ ರೀಲ್ಸಲ್ಲಿ ನೋಡ್ತಾ ಇದ್ದೀನಿ. ನಾವೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಎಲ್ಲ ಹಿಂದಿ ಕಂಟೆಂಟ್ ಕ್ರಿಯೇಟರ್ಸು ಅವ್ರದ್ದು ಲೈಫ್ ಸ್ಟೋರಿನ ರೀಲ್ ಮಾಡಾಕ್ತಿದೆ. ಅದೆಂತ ನೋಡೋಕೆ ಖುಷಿಯಾಗುತ್ತೆ. ಅದು ಅವಲ್ಲಿ ಇಲ್ಲಿ ನಾನು ಈಗಲೂ ನನಗೆ ಗೂಸ್ಬಂಪ್ ಫೀಲ್ ಆಗ್ತಿದೆ. ನನಗೆ ಕಾಣಿಸಲ್ಲ, ಯಾಕಂದರೆ ನಾನು ಫುಲ್ ಫೀಲ್ ಆಗ್ತಿದ್ದೀನಲ್ಲ. ಇಲ್ಲೋಡ್ರಿ, ಇಲ್ಲಿ ಬಾಳೆಕಂಬ ಎಲ್ಲ ಮಾರಿದ್ದಾರೆ ಇವತ್ತಪ್ಪ ಅಂದ್ಬಿಟ್ಟು. ಎಷ್ಟು ನನಗೆ ಎಂಥ ಖುಷಿ ಆಗ್ತಿದೆ ಗೊತ್ತಾರೆ ಏನೇ ನೋಡೋಕ್ಕೆ. ಬೆಂಗಳೂರು ಅಷ್ಟು ಬ್ಯುಸಿಯಾಗಿರೋ ಸಿಟಿ ಆದ್ರೂ ಜನಗಳು ಹಬ್ಬನ ಎಷ್ಟು ಸಡಗರ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೀವು ಅದನ್ನೆಲ್ಲ ಅದು TV ನ್ಯೂಸಲ್ಲೆಲ್ಲ ತೋರಿಸ್ತಿರ್ತಾರೆ. ಜನ ಜಾತ್ರೆ, ಜನ ಜಂಗುಳಿ ಇದೆ, ಮಾರ್ಕೆಟಲ್ಲಿ ಅದು ಇದು ಅಂತ. ಗುರು ಎಷ್ಟೋ ಜನ ಬಂಡವಾಳ ಗುರು, ಅದು ಎಷ್ಟೋ ಜನ ಜೀವನ ನಡೀತೆ ಗುರು ಅದರಿಂದ. ಎಲ್ಲರೂ ಇನ್ನೂ ಸಂಜೆ ಮಾಡ್ತಾರೆ ಹಬ್ಬ, ಇವರೆಲ್ಲ ಇವಾಗ ತಗೊಳ್ತಾವ್ರದು. ವಾಡ್ಕಿಟ್ನಾಗರು ಮತ್ತೆ ಜಾಮ್ ಮಾಡೋರು ಇಲ್ಲಿಂದ. ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ನಮ್ಮ ತಾಯನಿಗೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಿದ್ದೀನಿ. ಇನ್ನೊಂದು ವಿಷಯ ಇವತ್ತು ಮಮ್ಮಿಯವರು ತುಮಕೂರು ಬಂದವ್ರೆ. ಬರುವಿನಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಮ್ಮ ಅಮ್ಮನೇ ಲಕ್ಷ್ಮಿ ಆದಮೇಲೆ ಆ ತಾಯಿ ಲಕ್ಷ್ಮಿ ಇವತ್ತು ಹಬ್ಬದ ದಿವಸ ಏನಕ್ಕೆ ನೋಡೋಕೆ ಹೋಗ್ಬೇಕಾಯ್ತು. ತುಂಬ ಜನ ಇರ್ತಾರೆ ಅಂತ ಹೇಳೋದು ಕೇಳಲಿಲ್ಲ ನಾವು. ಇನ್ನೊಂದು ದಿನ ಬಂದಿದ್ರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ. ನಾನೇ ಇಲ್ಲ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲ ಹೋಗಿ ಬಂದವ್ರೆ ಅಲ್ಲಿ ಬೆಂಗಳೂರು, ಇಲ್ಲಿ ಭದ್ರಾವತಿಯಿಂದ ಇಲ್ಲಿಗೆ. ಏನು ಮಾಡ್ತಾರೋ ಏನೋ, ಫೋನೇ ಮಾಡಿಲ್ಲ ಇನ್ನು, ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ. ಎಂಥ ಸೈಕೋ ಥರ ಆಡ್ತಿದ್ದೀವಿ ಇವತ್ತು. ದಿನ ಬೈಯೋರು, ನೀನು ಸುಮ್ಮನೆ ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ತೀಯ, ಮಾತಾಡಲ್ಲ ಏನಿಲ್ಲ, ಬ್ಲ್ಯಾಂಕೆಟ್ ಹೋಗ್ತೀನಿ ಅಂತ. ಅವಾಗ ನೀನು ಅಮ್ಮಮ್ಮ ಒಂದು 10 ನಿಮಿಷ ಬಂದಿಲ್ಲ ರೈತನು. 10 ನಿಮಿಷ ಫುಲ್ಲು 1 ಸೆಕೆಂಡ್ ನಾನ್ ಸ್ಟಾಪ್ ಮಾತಾಡಿದ್ದೀನಿ. ಇದನ್ನು ಯಾರು ಗುರುತಿಸ್ತಾರ? ಯಾರು ಇಲ್ಲ. ನಿಮಗೆ ನೀವೇ ಇರೋ ಆಗ್ಬೇಕು, ಯಾರು ಗುರುತಿಸಲ್ಲ. ಇನ್ನೊಂದು ಎಂದು ಆಗಿಲ್ಲ ಮನಸ್ಸಲ್ಲ. ಆಮೇಲೆ ನನಗೂ ವೀಡಿಯೋ ಇರೋದೇ ಹಿಂಗೆ. ಕರೆಕ್ಟ್ ಹೋಗ್ತಿದೆ. ಏನಂತ ಅಂದರೆ ಬರೋಬ್ರಿ, ಅದು ಇನ್ನೊಂದ್ಸಲ ಮಾತಾಡೋಣ. ಒಳ್ಳೆ ವ್ಲಾಗ್ ಮಾಡ್ತಿದ್ದೀನಿ, ಒಳ್ಳೆ ರೀತಿಗೆ ಮಾತಾಡೋಣ. ಅದೊಂದು ಒಂಚೂರು ಸೀರಿಯಸ್ ಟಾಪಿಕ್, ಅದು ಇನ್ನೊಂದ್ಸಲ ಮಾತಾಡೋಣ. ಇನ್ನೊಂದು 2-3 ಕಿಲೋಮೀಟ್ರ್ ಪಾರ್ಕಿಂಗ್ ಅಂತಂದರೆ ನೀಟಾಗಿ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು. ಅವತ್ತು ಮಿಸ್ ಆಗಿಬಿಟ್ಟು ಆ ವೀಡಿಯೋ ಹಾಕೇ ಇಲ್ಲ, ಆ ವೀಡಿಯೋ ಡಿಲೀಟ್ ಆಗೋಯ್ತು. ಅವತ್ತು ಇಷ್ಟು ಚೆನ್ನಾಗಿ ಮಾತಾಡಿದ್ದೀನಿ, ಒಳ್ಳೊಳ್ಳೆ ವಿಷಯನೆಲ್ಲ. ಅವತ್ತು ಏನಾಗ್ಬಿಟ್ಟು ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಿಲ್ಲ ಅವತ್ತೂ ಅಷ್ಟೇ. ಸೊ ಇವತ್ತು ಆ ಥರ ಮಿಸ್ ಆಗೋಲ್ಲ. ಲೆಟ್ಸ್ ಗೋ ಗೈಸ್. ಇವತ್ತು ನೀಟಾಗಿ ಟ್ರಾಫಿಕ್ ಇಲ್ಲ, ರೋಡ್ ಪೀಸಾಗಿದೆ, ಮೂವಿಂಗ್ ಇದೆ. ಟ್ರಾಫಿಕಲ್ಲಿ ಏನಾದ್ರು ನಿಂತ್ಕೊಂಡ್ಬಿಟ್ಟಿದ್ರೆ ಇಷ್ಟ ಆಗುತ್ತೆ ಮಾತಾಡೋಕ್ಕೆ. ಯಾಕಂದರೆ ನನಗೆ ಸ್ವಲ್ಪ ಆ್ಯಂಗ್ಸೈಟಿ ಅಂದರೆ ನಿಜ, ಸೋಷಿಯಲ್ ಆ್ಯಂಗ್ಸೈಟಿ, ಸ್ಟೇಜ್ ಫಿಯರ್ ಅವೆಲ್ಲ ಏನಿಲ್ಲ. ಆದರೂ ಜನಗಳು ನೋಡಿದ್ರೆ ಅವ್ರಿಗೇನೋ ಒಂಥರ ಚೂಚಿ ಫೀಲ್ ಆಗ್ತಿರುತ್ತೆ. ಸ್ವಲ್ಪ ಜನ ಇಲ್ಲ, ಏನಿಲ್ಲ, ಟ್ರಾಫಿಕ್ ಇದೆ, ಪೀಸಾಗಿ ಹೋಗ್ತಿದೆ. ಟ್ರಾಫಿಕ್ ಜನನೇ ಇಲ್ಲ, ಎಲ್ಲೋ ಖಾಲಿ. 45 ನಿಮಿಷ ಸಾಹೇಬರು ಸವಾಸದಿಂದ
ಇಷ್ಟು ಜೋರಾಗಿ ಗಾಡಿ ಹೊಡಿತಿದ್ದೀನಿ, ವಾಯ್ಸು ನಮ್ಮ ತಾಯೊಳಗೂ ಕೇಳಿಸಿರಲ್ಲ ಆ ಥರ ನಿಮ್ಗೆ ಫೀಲ್ ಆಗ್ತಾ ಇದೆ. ಆದ್ರೂ ನಮಗೆ ಕೇಳಿಸಿರುತ್ತೆ. ಇಲ್ಲಾಂದರೆ ಮತ್ತೆ ಇಷ್ಟೊಂದೆಲ್ಲ ವಾಯ್ಸ್ ಅವ್ರು ಕೊಡೋಕ್ಕಂತೂ ವಾಯ್ಸ್ ಅವ್ರು ಕೊಡೋಕೆ ಏನು ಗೊತ್ತಾ, ನಾನು ಗಾಡಿ ಹೊಡಿತಾ ಅದೊಂದು ಅಡ್ರೆಲಿನ್ ಫೀಲ್ ಆಗ್ತಿರುತ್ತಲ್ಲ, ಆ ಜೋಶಲ್ಲಿ ಮಾತಾಡ್ತಿರ್ತೀನಿ. ಕುತ್ಕೊಂಡ್ಬಿಟ್ಟಿದ್ದೀನಿ, ಇದು ವಾಯ್ಸ್ ಓವರ್ ಕೊಡು, ನೀನೇನು ಮಾತಾಡಿದ್ರೆ ನೀನು ಮಾತಾಡೋದು ಏನು ಮಾತಾಡೋಕ್ಕೆ ಸಾಧ್ಯ, ಒಬ್ಬ ಮನುಷ್ಯ ಆಗೋನು ಅಲ್ವಾ, ಕಾಮನ್ ಸೆನ್ಸು. ಅದು ಬಿಟ್ಟು ಇಲ್ಲ ನಿನ್ನ ಕೈಯಲ್ಲಿ ಆಗಲ್ಲ, ನೀನೇನು ಮಾಡಲ್ಲ, ಹೋಪ್ಲೆಸ್ ಅಲ್ಲ ನೀನು. ಗುರು ನಾನು ಹೋಪ್ಲೆಸ್ ಅಲ್ಲ ಗುರು, ನನಗೆ ಇಷ್ಟ ಮಾಡೋಕ್ಕೆ ಎಲ್ಲದನ್ನು, ಕಂಟೆಂಟ್ ಮಾಡ್ಬೋದು ಎಲ್ಲದನ್ನು. ಬಟ್ ಏನಾದರೂ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕರೆ ಮಾಡೋಕ್ಕೇನು, ಈಗ ವೀಡಿಯೋ ಎಲ್ಲ ಮಾಡಿರ್ತೀನಿ ಅಂದ್ಕೊಂಡ್ರೆ ಅದನ್ನು ಎಡಿಟ್ ಮಾಡೋ ಅಷ್ಟೊತ್ತಿಗೆ ಬೋರ್ ಆಗಿಬಿಟ್ಟಿರುತ್ತೆ, ಬೇಜಾರಾಗ್ಬಿಟ್ಟಿರುತ್ತೆ. ಅವಾಗ ಹಂಗಾಗುತ್ತೆ. ಇನ್ಮೇಲೆ ಹಂಗಾಗಲ್ಲ, ಕಾನ್ಸಂಟ್ರೇಷನ್ ಮಾಡಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಗೈಸ್. ನಮ್ಮ ಗುರುಗಳು ಒಬ್ಬಿದ್ದಾರೆ, 15 ದಿವಸದಲ್ಲಿ 1,000 ಜನ ಫಾಲೋವರ್ಸ್ ಮಾಡ್ಕೊಂಡ್ರು ಗೈಸ್. ಹಾಕಿದ್ದತ್ತು ವೀಡಿಯೋ. ಹಾಂ ಏನು ಹೇಳ್ರಿ, ಜನಗಳು ಯಾವ ಥರ ಪ್ರೀತಿ ಕೊಟ್ಟಿದ್ದಾರೆ. 10 ವೀಡಿಯೋಗೆ 1,000 ಜನ ಫಾಲೋವರ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಕಂಟೆಂಟ್ ಕ್ರಿಯೇಷನ್ ಯಾವ ಮಟ್ಟಿಗಿದೆ ಯೋಚನೆ ಮಾಡಿ. ಎಲ್ಲ ವೀಡಿಯೋದು ವೈರಲು 100K 200K 600K ಹೋಗಿದೆ ಗುರು ವ್ಯೂಸು. ನಾವು ಏನೇನೋ ಕಂಟೆಂಟ್ ಮಾಡಿಬಿಟ್ಟು ಮಾಡ್ತೀವಿ, ಅವರು ನೆಕ್ಸ್ಟ್ ಲೆವೆಲ್ ಎಲ್ಲ ಓನ್ ಕಂಟೆಂಟು. ನಾವು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಅದನ್ನು ಎಡಿಟ್ ಮಾಡಿ ಎಲ್ಲ ಮಾಡಬೇಕು. ಅವ್ರು ಓನಾಗಿ ಮತ್ತೆ ಮುಗ್ದೋಯ್ತು. ಎಲ್ಲ ಕಲೆ ಗೈಸ್, ಕಲೆ. ನಮ್ಮ ಆಫೀಸ್ ಕಾಣಿಸ್ತಿದ್ಯಾ ನಿಮಗೆಲ್ಲ ಕಾಣಿಸುತ್ತೆ, ಅದು ದೂರ ಇದೆ, ನಾವು ಈಗ ತೋರಿಸ್ತೀವಿ. ಚೂರು ಮುಂದವರೆ ನಮ್ಮ ಆಫೀಸ್ ಅಲ್ಲಿದ್ದಾರ, ಆ ಬ್ಲೂ ಕಲರ್ ಗ್ಲಾಸ್ ಇತ್ತಲ್ಲ ಅದೇ ನಮ್ಮ ಆಫೀಸ್. ಬ್ಯಾಗ್ ಭಾರ ಆಗೋಯ್ತು, ನನ್ನ ಬರೀ ಲ್ಯಾಪ್ಟಾಪ್ ಹಿಡ್ಕೊಂಡು ಹೋಗಿದೆ. ಇವತ್ತು ಬಟ್ಟೆ ಗಿಟ್ಟೆಲ್ಲ ತುಂಬ್ಕೊಂಡು ಬಂದಲ್ಲ, ತುಂಬ ಭಾರ ಅನ್ನಿಸಿದೆ ಗಾಡಿ. ಅಲ್ಲಿ ನೋಡಿ ಅದೇ ನಮ್ಮ ದಿಸ್ ಈಸ್ ಅವರ್ ಆಫೀಸ್. ಓಕೆ, ಮತ್ತೆ ಒಂದು ಬೋರ್ಡ್ ಸರ್ ಅಡ್ವರ್ಟೈಸ್ಮೆಂಟು ಪ್ರೈಜು ಎಷ್ಟು ದುಡ್ಡು ಗೊತ್ತಾ, ಯಪ್ಪ. ಇಲ್ಲ ಇದೇ ನಮ್ಮ ಆಫೀಸು. ಕೆಳಗಡೆ ಡುಕಾಟಿ ಶೋರೂಮು, ಪಾರ್ಸಲ್ ಶೋರೂಮ್. ಸಾರಿ, ಡುಕಾಟಿ ಶೋರೂಮ್ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ, ಬರೀ ಪಾರ್ಸಲ್ ಶೋರೂಮ್ ಅಷ್ಟೇ ಇವಾಗಿರೋದು. ಬನ್ನಿ ಪಾರ್ಕಿಂಗ್ ಲಾಟ್ ಒಳಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ರೆಕಾರ್ಡಿಂಗ್ ಆಗ್ತಾನೆ ಇದೆ ಶಬಾಷ್. ಸರಿ, ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮಾತ್ರ ಸೂಪರಾಗಿ ಬಂದಿರುತ್ತೆ ಅನ್ಕೊಂತೀನಿ. ಲೆಟ್ಸ್ ಗೋ ಗೈಸ್, ಅಂಡರ್ಗ್ರೌಂಡ್. ಅದು ನೋಡಿ B1 ಇಲ್ಲ ಜಾಗ, B2ಗೆ ಹೋಗ್ಬೇಕು. B21 ಜಾಗಗಳು ಇವೆ. ನನ್ನ 4 ಲಕ್ಷ ಇದೆ ಅಲ್ಲದೆ. ಹಾಂ, ಹಿಂಗೆ ಉಳ್ಕೋಬೇಕಲ್ಲ, ಈಸಿ ಆಗುತ್ತೆ ಹೋಗುತ್ತೆ. ಇನ್ನೂ ತಿಂಡಿ ತಿನ್ನಬೇಕು, 10:30 ಮೀಟಿಂಗ್ ಇದೆ. ಅಯ್ಯೋ ಟಾಸ್ಕ್, ತುಂಬ ಟಾಸ್ಕ್. ಬಾಯ್ ಗಾಯ್ಸ್. ಫೈನಲಿ ಆಫೀಸ್ ರೀಚ್ ಆಗಿದ್ದೀನಿ. ಪಾರ್ಕಿಂಗ್ ಲಾಟಲ್ಲಿ ಗಾಡಿ ನಿಲ್ಲಿಸಿದ್ದೀನಿ. ಹಾಂ, ಸಂಜೆ ಒಳಗೆ ಎಡಿಟ್ ಮಾಡೋಕ್ಕಾದ್ರೆ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.